ನಮಸ್ತೆ. ನಮಸ್ತೆ ಹರ್ಷಿತಾ. ನಮಸ್ತೆ. ಹರ್ಷಿತಾ, ಏನಿಸ್ತಾ ಇದೆ ಇವಾಗ ಎತ್ತಿನ ಗಾಡಿ ನಮ್ಮ ಹಳ್ಳಿನಲ್ಲಿ? ನಾನು ಕೂಡ ಹಳ್ಳಿ ನಂಜನಗೂಡು ತಾಲೂಕು ಉಸ್ಕೂರಿನವಳು. ನಾನು ನಮ್ಮ ಮನೆಯಲ್ಲೂ ಕೂಡ ದೊಡ್ಡಟ್ಟಿ ಅಂತಲೇ ಪ್ರಸಿದ್ಧಿಯಾಗಿತ್ತು ನಮ್ಮೂರಿನಲ್ಲಿ. ಅಲ್ಲೂ ಕೂಡ ಎತ್ತಿನ ಬಂಡಿ ಮತ್ತು ಗದ್ದೆಗೆ ಹೋಗ್ತಕ್ಕಂಥದ್ದು, ದವಸ ಧಾನ್ಯಗಳನ್ನು ಗಾಡಿನಲ್ಲಿ ಸಾಗಿಸುವಂಥದ್ದು. ನಾವು ಕೂಡ ಜಾತ್ರೆಗಳಿಗೆ ಆ ಗಂಟೆ ಕಟ್ಟಿರ್ತಕ್ಕಂಥ ಎತ್ತುಗಳು ಗಾಡಿನ ಹೊಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು, ಗಾಡಿನಲ್ಲಿ ನಾವು ಪ್ರಯಾಣ ಮಾಡ್ತಕ್ಕಂಥದ್ದು ಅದ್ಭುತವಾದಂಥ ಚಿಂತನೆಗಳ ಜೊತೆಯಲ್ಲಿ ನಮಗೆ ಆರೋಗ್ಯಪೂರ್ಣವಾದಂಥ ಒಂದು ಕಾಲಮಾನದಲ್ಲಿ ನಾವು ಬದುಕ್ತಾ ಇದ್ವಿ. ಅದೆಲ್ಲವನ್ನು ಈಗ ಎತ್ತಿನ ಗಾಡಿ ಮರ್ತಿದ್ದೀವಿ, ಹಸುಗಳನ್ನು ಸಾಕಣೆ ಮಾಡೋದನ್ನು ಮರ್ತಿದ್ದೀವಿ ನಾವು. ಎಲ್ಲ ಒಂದು ಕಡೆ ನಮಗೆ ರೋಗ ರುಜಿನಗಳು ಬೇಗ ನಮ್ಮನ್ನು ಆವರಿಸ್ಕೊತಾ ಇದೆ. ಯಾಕೆಂತ ಹೇಳಿದ್ರೆ ನೋಡಿ, ಹಸುವಿನ ಹಾಲು ಪೌಷ್ಟಿಕವಾದಂಥ ಆಹಾರ. ನಮ್ಮ ದೇಶದಲ್ಲಿ ಹಸುವನ್ನು ಕಾಮಧೇನು ಅಂತ ಪೂಜೆ ಮಾಡ್ತೀವಿ. ಪೂಜನೀಯ ಪ್ರಾಣಿ ಅದು. ಯಾವುದೇ ಮದುವೆ ಮುಂಜಿಗಳಾಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಎಲ್ಲ ಕಡೆ ನಾವು ಹಸುವನ್ನು ಒಳಗಡೆ ತಗೊಂಡು ನುಗ್ಗಿಸ್ತೇನೆ, ಪೂಜೆ ಮಾಡ್ದೇನೆ ಯಾವುದೇ ಕಾರ್ಯಗಳು ಪೂರ್ಣಗೊಳ್ಳೋದಿಲ್ಲ ನಮ್ಮಲ್ಲಿ. ಆ ಗಂಜಲಕ್ಕೂ ಕೂಡ ಒಂದು ವೈಜ್ಞಾನಿಕವಾಗಿ ಪೌಷ್ಟಿಕವಾದಂಥ ಗಂಜಲ ಕೂಡ ಅದು ದೇವರ ಪೂಜೆಗೂ ಕೂಡ, ಶಿವ ಪೂಜೆಗೂ ಕೂಡ ಬಳಸ್ತಾ ಹೋಗ್ತೀವಿ ನಾವು ಅದನ್ನಲ್ವ. ಹಾಗಾಗಿ ಆ ಸಗಣಿ ಕೂಡ ಒಂದು ಔಷಧೀಯ ಗುಣವನ್ನು ಉಳ್ಳಂತಹ ನಾವು ಬೆಳೆಗಳನ್ನು ತೆಗೆಯೋದಕ್ಕೆ ಮತ್ತು ಮನೆ ಮುಂದೆ ಸಗಣಿಯನ್ನು ಸಾರಿಸ್ತಾ ಇದ್ರು. ಹೆಣ್ಣುಮಕ್ಕಳಿಗೆ ಕಾಲು ನೋವು, ಮಂಡಿ ನೋವು ಅನ್ನೋದು ಬರ್ತಾನೆ ಇರಲಿಲ್ಲ. ಆರೋಗ್ಯವಾದಂಥ ಒಂದು ವ್ಯವಸ್ಥೆನ ಒಳಗಡೆ, ಆರೋಗ್ಯವಾದ ಸಮಾಜದ ಒಳಗಡೆ ನಾವು ಬದುಕ್ತಾ ಇದ್ವಿ. ಇವತ್ತು ನಾವು ಎತ್ತುಗಳನ್ನು ಮರ್ತಿದ್ದೀವಿ, ಹಸುಗಳನ್ನು ಮರ್ತಿದ್ದೀವಿ, ಎತ್ತಿನ ಗಾಡಿಯ ಓಡಿಸೋದನ್ನು ಮರ್ತಿದ್ದೀವಿ. ಎಲ್ಲ ಒಂದು ಕಡೆ ವೈಜ್ಞಾನಿಕತೆಗೆ ನಾವು ತೆರ್ಕೊಂಡು ರಾಸಾಯನಿಕ ವಸ್ತುಗಳನ್ನು ಬಳಸ್ತಾ ನಾವು ಆಹಾರ ಪದಾರ್ಥಗಳು, ವಿಷಪೂರಿತವಾದ ಆಹಾರವನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಒಂದು ಕಡೆ ಸುತ್ತೂರು ಸಂಸ್ಥೆ ಈ ಜಾತ್ರೆಯ ಮೂಲಕ ಸಂದೇಶಗಳನ್ನು ಕೊಡ್ತಾ ಇದೆ. ವಾಪಸ್ ನೀವು ಮರಳಿ ಎಷ್ಟೇ ತಾಂತ್ರಿಕತೆ ಬೆಳೆದರೂ ಕೂಡ ತಾಂತ್ರಿಕತೆಯ ಜೊತೆಯಲ್ಲಿ ಸಂಪ್ರದಾಯಗಳನ್ನು ಉಳಿಸ್ಕೊಳ್ಳಿ ಅನ್ನೋ ಸಂದೇಶವನ್ನು ಎತ್ತಿನ ಗಾಡಿಯ ಮೂಲಕ ಮತ್ತು ಎತ್ತಿನ ಮೂಲಕ, ಹಸುಗಳ ಮೂಲಕ ಮತ್ತು ಈ ಪ್ರಕೃತಿಯ ಮೂಲಕ, ಈ ಕೃಷಿ ಮೇಳಗಳ ಮೂಲಕ ನಮಗೆ ಸಂದೇಶವನ್ನು ಸಾರ್ತಾ ಇದ್ದಾರೆ. ಹಿಂದೆ ನೋಡಿ, ನಾವು ಹಸುಗಳನ್ನು ಸಾಕಣೆ ಮಾಡ್ತಾ ಇದ್ರು ಮನೆಯಲ್ಲಿ. ಒಟ್ಟು ಕುಟುಂಬಗಳಿತ್ತು, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಹೇಳಿ ಒಟ್ಟಿಗೆ ಬದುಕ್ತಾ ಇದ್ರು, ಒಬ್ರಿಗೊಬ್ರಿಗೆ ಜೀವ ಕೊಡ್ತಾ ಇದ್ರು. ಹಣ ಅಲ್ಲಿ ಮಾನದಂಡ ಆಗಿರಲಿಲ್ಲ, ಸಂಬಂಧಗಳು ಮಾನದಂಡ ಆಗಿತ್ತು. ಹಾಗಾಗಿ ಎಲ್ಲ ಒಂದು ಕಡೆ ಅದೆಲ್ಲವನ್ನ ಮರೆತು ಇವತ್ತು ತಂದೆ ತಾಯಿ ಅಕ್ಕ ತಮ್ಮ ಅನ್ನೋ ಪರಿಕಲ್ಪನೆ, ನಾವು ಸಂಬಂಧಗಳನ್ನು ನಾವು ಒಂದು ಸ್ವಲ್ಪ ಎಲ್ಲ ಸಡಿಲತೆಯಾಗಿ ಎಲ್ಲ ಒಂದು ಕಡೆ ಮನುಷ್ಯ ವಿಕೃತ ಭಾವನೆಯಿಂದ ಅಥವಾ ಸ್ವಾರ್ಥದಿಂದ ಎಲ್ಲ ಒಂದು ಕಡೆ ಸಣ್ಣ ಸಂಭ್ರಮವನ್ನು ಕಳ್ಕೊಂಡು ಅತಿ ಚಿಕ್ಕ ವಯಸ್ಸಲ್ಲಿ ಮರಣ ಹೊಂದ್ತಾ ಇದ್ದಾನೆ ನೋಡಿ. ಹಿಂದೆ ಒಟ್ಟಿಗೆ ಕೂತ್ಕೊಂಡು ಎಲ್ಲ ಮುದ್ದೆ ತಿಂತಾ ಇದ್ರು. ಒಂದು ಮುದ್ದೆ ಮೇಲೆ ಗದ್ದೆನಲ್ಲಿ ಕೂತ್ಕೊಂಡ್ರೆ ಹಸುಗಳನ್ನೆಲ್ಲ ಕಟ್ಟಾಕ್ಬಿಟ್ಟು ಒಂದು ಮರಕ್ಕೆ ಒಂದು ಮುದ್ದೆ ಮೇಲೆ ಖಾರ ಹಾಕೊಂಡು ಒಂದೊಂದು ಮುದ್ದೆ ಎರಡೆರಡು ಮುದ್ದೆ ತಿಂತಾ ಇದ್ರು. ನಮ್ಮ ತಂದೆ ಹೇಳ್ತಾ ಇದ್ರು, ಒಂದೊಂದು ಹಲಸಿನ ಹಣ್ಣು ಒಬ್ಬೊಬ್ರು ತಿಂತಾ ಇದ್ರಂತೆ. ಒಂದು ಲೋಟದಲ್ಲಿ ತುಪ್ಪ ಹಾಕೊಂಡು ಹಲಸಿನ ಹಣ್ಣು ಅಜ್ಜಿ ತಿಂತಕ್ಕಂಥದ್ದು. ಇವತ್ತು ಎರಡು ಹಲಸಿನ ಹಣ್ಣು ಎರಡೆರಡು ತೊಳೆ ತಿನ್ನೋಕ್ಕಾಗಲ್ಲ ನಾವು. ಹಾಗಾಗಿ ಎಲ್ಲ ಒಂದು ಕಡೆ ವಾಪಸ್ ನಿಮ್ಮ ಶಕ್ತಿಯುತ ಸಮಾಜಕ್ಕೆ ವಾಪಸ್ ಬನ್ನಿ. ನೀವು ಭಾವನೆಗಳನ್ನು ಮತ್ತೆ ವಾಪಸ್ ಕಟ್ಕೊಳ್ಳಿ, ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳಿ. ಈ ಜಗತ್ತಲ್ಲಿ ಸೃಷ್ಟಿ ಕೊಟ್ಟಿರುವಂಥ ಜೀವ ಇದು ಅಲ್ವಾ, ಅದು ಬಯಲಲ್ಲಿ ಬಯಲಾಗಿ ಹೋಗ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲದ ಆಮಿಷಗಳಿಗೆ ಒಡ್ಡಿ ರೋಗ ರುಜಿನಗಳನ್ನು ತಂದುಕೊಂಡು ಸಂಬಂಧಗಳನ್ನು ವಿದ್ಯೆಯ ಹೆಸರಲ್ಲಿ, ನಾಗರಿಕತೆಯ ಹೆಸರಿನಲ್ಲಿ ವಿದ್ಯೆ ಕಲಿಯೋದು ಸತ್ಯ. ಯಾವುದಕ್ಕೆ ವಿದ್ಯೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಇನ್ನಷ್ಟು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಶಿಕ್ಷಣ ಬೇಕು ವಿನಃ ಶಿಕ್ಷಣವೇ ನಮ್ಮನ್ನು ಬಲಿ ತಗೋಬಾರ್ದು. ಹಾಗಾಗಿ ಮಾನವೀಯ ಶಿಕ್ಷಣ ದೊಡ್ಡದು ಅನ್ನೋದಕ್ಕೆ, ಆ ಸಂದೇಶ ಸಾರೋದಕ್ಕೆ ಸುತ್ತೂರು ಮಠ ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಇದಂತೂ ನನಗೆ ಭಾರಿ ಖುಷಿ ಆಯಿತು. ಯಾಕಂದರೆ ನಾನು ಕೂಡ ಕೃಷಿಕರ ಮಗಳು. ಹಾಗಾಗಿ ನನಗೆ ಹಸುಗಳು ನೋಡಿದಾಗ, ಎತ್ತಿನ ಗಾಡಿ ನೋಡಿದಾಗ ನನ್ನ ಬಾಲ್ಯದ ನೆನಪುಗಳು ಬರುತ್ತೆ. ಈಗಲೂ ಕೂಡ ನಮ್ಮೂರಿನಲ್ಲಿ ಫೆಬ್ರವರಿನಲ್ಲಿ ಜಾತ್ರೆ ಶುರುವಾಗುತ್ತೆ. ಅಲ್ಲೂ ಕೂಡ ಈ ಥರದ ವ್ಯವಸ್ಥೆನ ನಾವು ನೋಡ್ತಾ ಹೋಗ್ತೀವಿ. ಇನ್ನೇನಾದರೂ ಮಾಹಿತಿ ಬೇಕಾ? ನಮಸ್ಕಾರ.